ಈ ಮಠದಲ್ಲಿ ಸೇವೆ ಸಲ್ಲಿಸಿರುವಂಥ ಭಕ್ತಾದಿಗಳಿಗೆ ಪರಮ ಪೂಜ್ಯರಿಂದ ಸನ್ಮಾನವನ್ನು ನೆರವೇರಲಿದೆ. ಆ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಿರುವಂಥ ಎಲ್ಲ ಭಕ್ತಾದಿಗಳನ್ನು ಒಬ್ಬೊಬ್ಬರಾಗಿ ಒಂದೊಂದು ಹೆಸರು ಹೇಳ್ತೇನೆ. ಅವರು ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮೌನೇಶಪ್ಪ ದೊರೆ, ಮಾನ್ಶಪ್ ದೊರೆ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಮೌನೇಶ್ ಗೌಡ್ಗೇರಿ ಅವರು ಎಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ತಿರುಪತಿ ಯಾದವ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಹನುಮಂತ ಕೂಡ್ಗಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮಾಳಪ್ಪ ಪೂಜಾರಿ ಅವರು ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮಾನಯ್ಯ ಗೌಡ್ಗೇರಿ ವಜೀರಪ್ಪ ಆಲ್ಗಡ್ಲಿ ಅವರು ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸುಭಾಷ್ ಗೌಡ ಕೋಗಿ ಗುತ್ತೇದಾರ್ ಅವರು ಕೂಡ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಮಠದಲ್ಲಿ ಅಪಾರವಾದ ಸೇವೆ ಸಲ್ಲಿಸುತ್ತಿರುವಂತಹ ದೌಲ್ ಸಾಬ್ ಚೌಧರಿ ಕೂಡ ವೇದಿಕೆಗೆ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಚೌಧರಿ CCS ಕಡಕೋಳ್ ಅವರು ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶಾಂತಮ್ಮ ಗವಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಶಾಂತಮ್ಮ ಗವಾರ್, ಹನುಮಂತ ಗೋಪಾಳಿ, ರವಿ ಕೂಡಲೂರು ಅವರು ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಚಟ್ಟಿ ಕಾರ್ಯಕ್ರಮದಲ್ಲಿ ಅಪಾರವನ್ನು ಸೇವೆ ಸಲ್ಲಿಸಿರುವಂತಹ ಮಾನಪ್ಪ ವಾಳದ್, ಸಂಗಪ್ಪ ವಾಳದ್, ಜಡ್ಡಪ್ಪ ವಾಳದ್, ಮಲ್ಲಪ್ಪ ಕೆಂಜೋಡಿ, ಮಂಜುನಾಥ್ ಶಿರ್ವಾಳ್, ನಂದಪ್ಪ ಕೆಂಜೋಡಿ ಅವರು ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಇಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಲ್ಲಪ್ಪ ಕೆಂಜೋಡಿ, ಮಾಳಪ್ಪ ಪೂಜಾರಿ, ಮಲ್ಲಪ್ಪ ಕೆಂಜೋಡಿ, ಮಾನಪ್ಪ ವಾಳದ್, ನಂದಪ್ಪ ಕೆಂಜೋಡಿ, ಮಂಜುನಾಥ್ ಶಿರ್ವಾಳ್, ಜಡ್ಡಪ್ಪ ವಾಳದ್ ಇವರು ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಿ ವಿನಂತಿಸಿಕೊಳ್ತೇನೆ. ರವಿ ಕೂಡಲೂರು, ಮಾಳಪ್ಪ ಪೂಜಾರಿ ಕೂಡ ವೇದಿಕೆ ಹತ್ತಿರ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಜಡ್ಡಪ್ಪ ವಾಳದ್ ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುತ್ತಿರುವಂತ ಪ್ರಥಮವಾಗಿ ರಶ್ಮಿ ಹವಾಲ್ದಾರ್ ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೆ ಸ್ವಾಗತ ಮಾಡಿಕೊಂಡಿರುವಂಥ ರಶ್ಮಿ ಹವಾಲ್ದಾರ್ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ವೇದಿಕೆ ಹತ್ತಿರ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಲಕ್ಷ್ಮೀ ಗಂಡ ಭೀಮಾಶಂಕರ್ ಅವರು ಕೂಡ ವೇದಿಕೆ ಹತ್ತಿರ ಹೋಗಿ ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವಂದನಾರ್ಪಣೆ ಕಾರ್ಯಕ್ರಮಕ್ಕೆ ಮಾಡಲಿರುವಂಥ ಉಮಾದೇವಿ ಕಂಡ ಶಾಂತಪ್ಪ ಯಾದವ್ ಅವರು ಕೂಡ ಪರಮ ಪೂಜ್ಯರಿಂದ ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವರೆಲ್ಲರನ್ನು ಸನ್ಮಾನಿಸಿ ಅವರನ್ನು ಗೌರವಿಸೋಣ. ಇನ್ನೊಂದು ಕುರ್ಚಿ ಮನ ಹೋಗ ಮೇಲೆ ಸನ್ಮಾನ ಮಾಡಿ ಶಾಲಾಕ್ಲಕ್ಕೆ ಹೋರಿ. ದಯವಿಟ್ಟು ಇನ್ನು ಯಾರು ವೇದಿಕೆ ಹತ್ತಿರ ಬರಲಾರಂಥ ನಮ್ಮ ಮಠದಲ್ಲಿ ಸೇವೆ ಸಲ್ಲಿಸುವಂಥ ಭಕ್ತರು
ವೇದಿಕೆ ಹತ್ತಿರ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ದೌಲ್ ಸಾಬ್ ಚೌಧರಿ ಎಲ್ಲಿದ್ದರು ಮುಂದ್ಗಡೆ ಇದ್ರ ಅಂದ್ರೆ ಮಠದ ಮುಂದ್ಗಡೆ ಇದ್ರಂದ್ರೆ ದೌಲ್ ಸಾಬ್ ಚೌಧರಿ ಬಂದು ಮಠಾಧೀಶರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಹುಡುಗ ಬಾ ಅಂತೇಳಿ ಇಲ್ಲೇ ನಿಂತ ಹುಡುಗ ಹೆಸರ ಮತ್ತೆ ಇಲ್ಲ ಅಣ್ಣ ಅವಕ್ಕೆ ಹೆಸರು ಬರ್ದಿವಲ್ಲ. ಮಾನಪ್ಪ ವಾಳಾದ್ ಅವರು ಮಠದಲ್ಲಿ ಇದ್ರೆ ಬಂದು ಸನ್ಮಾನವನ್ನ ಸ್ವೀಕಾರ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ದೌಲ್ ಸಾಬ್ ಕೂಡ ಚೌಧರಿ ಕೂಡ ಅವರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಪ್ರತಿ ಮಠದ ಪ್ರತಿಯೊಂದು ಕಾರ್ಯಕ್ರಮ ಅಡುಗೆ ಮಾಡ್ತಕ್ಕಂಥ ತಿಂಗಳ ನಡೀತಲ್ಲ ಏನು ಚತುರ್ದಶಿ ಚತುರ್ದೇಶ ಕಾರ್ಯಕ್ರಮಕ್ಕೆ ಪ್ರತಿ ಬಾರಿ ಅಡಿಗೆ ಸೇವೆ ಸಲ್ಲಿಸ್ತಿರುವಂತಹ ನಮ್ಮ ದೌಲ್ ಸಾಬ್ ಚೌಧರಿಗೆ ಪರಮ ಪೂಜ್ಯರು ಇವತ್ತು ಸನ್ಮಾನ ಮಾಡಿದ್ದಾರೆ. ಅವರು ಸನ್ಮಾನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ತಾಯಂದಿರು ಅವರಿಗೆ ಇದು ಸನ್ಮಾನ ಸ್ವೀಕಾರ ಮಾಡಿಕೊಂಡಂತಹ ದೌಲ್ ಸಾಬ್ಗೆ ತುಂಬ ಹೃದಯ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಂತ ದೌಲ್ ಸಾಬ್ ಅವರಿಗೆ ಮತ್ತು ಸನ್ಮಾನಿಸಿದಂಥ ಎಲ್ಲ ವೇದಿಕೆ ಮೇಲಿದ್ದಂಥ ಎಲ್ಲ ಶರಣರು ಮತ್ತು ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಯಾರು ಮಾಡ್ತಾರ ಲಕ್ಷ್ಮೀ ಎತ್ತಿನ ಮನಿ ಪರಮ ಪೂಜಾರಿಗೆ ಸನ್ಮಾನ ಮಾಡಲಿದ್ದಾರೆ. ಮತ್ತೆ ಲಕ್ಷ್ಮೀ ಎತ್ತಿನ ಮನಿ ಅವರು ಪರಮ ಪೂಜ್ಯರನ್ನ ಶಿವರಾರ ಮಹಾದೇವ್ ಶ್ರೀ ತಿರುಸುಲಪ್ಪ ಶರಣರ ಮಹಾರಾಜ್ ಕೂ ಜೈ, ಶ್ರೀ ಸದ್ಗುರು ರಂಗಲಿಂಗೇಶ್ವರ ಮಹಾರಾಜ್ ಕೂ ಜೈ, ಶ್ರೀ ಸಚ್ಚಿದಾನಂದ ರಂಗಲಿಂಗೇಶ್ವರ ಮಹಾರಾಜ್ ಕೂ ಜೈ, ಶ್ರೀ ಕೂಡಲೂರ ಬಸವಲಿಂಗೇಶ್ವರ ಶರಣ ಮಹಾರಾಜ್ ಕೂ ಜೈ. ಜಯ ನಮ ಪಾರ್ವತಿ ಶಿವರಾರ ಮಹಾದೇವ್. ಪರಮ ಪೂಜ್ಯರನ್ನು ಸನ್ಮಾನಿಸುತ್ತಿರುವಂತಹ ಭಕ್ತಾದಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮ ಏನಾದ್ರೂ ಕಾರ್ಯಕ್ರಮ ನೆಕ್ಸ್ಟ್ ಯಾರು ಮಾತಾಡ್ತಾರೆ ನೀವು ಕೊಟ್ಬಿಡು, ಪಪ್ಪ ಮಾತಾಡ್ತಾನೆಲ್ಲ ಕೇಳು. ಲಕ್ಷ್ಮಿ ಅವರಿಗೆ ಪರಮ ಪೂಜ್ಯರಿಂದ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ತಾಯಿಗಳನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಮುಂದಿನ ಘಟ್ಟ ಪರಮ ಪೂಜ್ಯರು ಕಾರ್ಯಕ್ರಮವನ್ನು ನಡೆಸಿಕೊಂಡಂತ ಶರಣು ಇಟ್ಟಿಗೆಯವರಿಗೆ ಧನ್ಯವಾದಗಳು. ಸಂಗೀತ ಹಾಡಿದಂಥ ಶಾಂತಮ್ಮ ಅವರಿಗೂ ಕೂಡ ಧನ್ಯವಾದಗಳು. ಈ ಮಠದ ಪೀಠಾಧಿಪತಿಗಳಾದ ಗುರುಗಳು ಗುರುವಿನ ಗುಲಾಮನ ನಗು ತನಕ ದೊರೆಯದಣ ಮುಕುತಿ ಶ್ರೀ ಮಠ ಪೀಠಾಧಿಪತಿಗಳಾದಂಥ ತ್ರಿಶೂಲಪ್ಪ ಶರಣರು ಗುರುವಿನ ದಾರಿಯಲ್ಲಿ ನಡೆಯೋಣ ಎಂದು ಹೇಳುತ್ತೇನೆ. ಅವರಿಗೆ ಧನ್ಯವಾದಗಳು. ಸೂರ್ಯ ಹುಟ್ಟಿದ ಮೇಲೆ ಮುಳುಗುವುದು ಸಹಜ. ಕಾರ್ಯಕ್ರಮ ಪ್ರಾರಂಭ ನಂತರ ಮುಗಿಯುವುದು ಕೂಡ ಸಹಜ. ಕೃತಜ್ಞತೆ ಸದ್ಗುಣಗಳಲ್ಲೇ ಶ್ರೇಷ್ಠವಾದದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದಂಥ ತಮರೆಲ್ಲರನ್ನೂ ಹೊಂದಿಸಲು ಬರುತ್ತಿದ್ದಾರೆ ಶ್ರೀಮತಿ ಉಮಾಗಂಡ ಶಾಂತಪ್ಪ ಯಾದವ್. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು ಎಂದು ಹೇಳುತ್ತಾ ಒಂದು ಕಾರ್ಯಕ್ರಮಕ್ಕೆ
ಪ್ರಾರಂಭ ಘಟ್ಟವು ಎಷ್ಟು ಮುಖ್ಯವೋ ಅಂತಿಮ ಘಟ್ಟವು ಅಷ್ಟೇ ಮುಖ್ಯವಾಗಿರುತ್ತದೆ ಎಂದು ಹೇಳುತ್ತಾ ಶ್ರೀ ರಂಗಲಿಂಗೇಶ್ವರ ಪುಣ್ಯಾಶ್ರಮ ಈ ಮಹಾಪ್ರಸಾದ ಉತ್ಸವವು ಅತ್ಯಂತ ಉತ್ಸಾಹದಾಯಕವಾಗಿ ಹಾಗೂ ತೃಪ್ತಿದಾಯಕವಾಗಿ ಸಾಗಿದೆ ಎಂದು ಆಶಿಸುತ್ತಾ ಭಾವಿಸುತ್ತಾ ಈ ಉತ್ಸವವು ಮಹೋತ್ಸವವಾಗಿ ಸಾಗಲಿ ಅಂತ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮೊದಲನೆಯದಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ತ್ರಿಶೂಲಪ್ಪ ಶರಣರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಚಿಂತನೆಗಳ ಚಿಲುಮೆ, ವಿಚಾರಗಳ ವಿಸ್ಮಯ, ನಿಮ್ಮ ಮಾತುಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮುತ್ತಪ್ಪ ಪೂಜಾರಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಚಂದ್ರಕಾಂತ್ ಮಹಾಸ್ವಾಮಿಗಳಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಆನಂದ ಹೇರೂರ್ ಇವರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅತಿಥಿ ದೇವೋ ಭವ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕುಮಾರಸ್ವಾಮಿ ಕಸಾಬ್ ಲಿಂಗಸೂಗೂರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ರಾಘವೇಂದ್ರ ಸುಗಂಧಿ ಗೋಗಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಎಂಕೋಬ ಕಟ್ಟಿಮನಿ ವನದುರ್ಗ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಶಂಕರಯ್ಯ ಸ್ವಾಮಿ ಗುಲ್ಬರ್ಗ ಇವರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಮಲ್ಲಣ್ಣ ಹೊಸಮನಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭೀಮರಾಯ ಹೊಸಹಳ್ಳಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಗಮ ಬಸಪ್ಪ ದೊರೆ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾಗಿರುವಂತಹ ಎಲ್ಲ ಊರಿನ ಹಿರಿಯರಿಗೂ ಮುಖಂಡರಿಗೂ ಎಲ್ಲ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲಾ ಭಕ್ತಾದಿಗಳು ಇದೇ ರೀತಿಯಾಗಿ ಬಂದು ಈ ಉತ್ಸವವನ್ನು ಮಹೋತ್ಸವವಾಗಿ ಸಾಗಿಸಲಿ ಎಂದು ಕೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಬಾಂಬೆ ಬಾಂಬೆ ಶಿಕ್ಷಕರಿಗೆ ಶ್ರೀಮಠದಿಂದ ಗುರುವಿನ ಆಶೀರ್ವಾದ. ಪೂಜಾ ಬೊಂಬೈ ಅವರು ಈ ಮಠದ ಪೀಠಾಧಿಪತಿಗಳಾದಂಥ ತ್ರಿಶೂಲಪ್ಪ ಶರಣರಿಂದ ಅವರಿಗೆ ಸನ್ಮಾನವನ್ನು ಕೋರುತ್ತಿದ್ದಾರೆ. ಫೋನ್ ಇಲ್ಲ ಫೋನ್ ತಗೊಂಡು ಫೋಟೋ ಜಯ ನಮ ಪಾರ್ವತೀಶ್ವರರ ಮಹಾದೇವ. ಕಲಿಯುಗ ಕಡೆ ಶರಣ ಕೂಡಲೂರು ಬಸವಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸದ್ಗುರು ಮಾರುತೇಶ್ವರ ಮಹಾರಾಜ್ ಕಿ ಜೈ. ಸಚ್ಚಿದಾನಂದ ಸದ್ಗುರು ರಂಗಲಿಂಗೇಶ್ವರ ಮಹಾರಾಜ್ ಕಿ ಜೈ.
ಮಾತೆ ಅಕ್ಕಿ, ಯಾಕಂದರೆ ಯಾವತ್ತು ನನಗೆ ಬಿಸಿ ರೊಟ್ಟಿ ಮಾಡಿ ಕೊಡೋಕೆ ಅದಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಬಿಸಿ ರೊಟ್ಟಿ ಮಾಡಿ ಉಣಿಸಿ ಶಕ್ತಿವಂತರ ಮಾಡ್ಯಾಳ. ಲಿಂಗಣ್ಣಗಾಗಲಿ, ಈರಣ್ಣಗಾಗಲಿ, ಬಸಲಿಂಗಪ್ಪಗಾಗಲಿ, ತಿರುಪತಿಗೆ ಆಗಲಿ ಎಲ್ಲ ಭಕ್ತರಿಗೆ ನನ್ನ ಮಾದೇವಿನ ತಾಯಿ ಯಾರು ಬಂದ್ರೂ ಬಿಡಂಗಿಲ್ಲ. ನಿಮ್ಮಪ್ಪ ಒಂದು ರೊಟ್ಟಿ ನೀವು ಉಳ್ಳಿಲ್ಲ ನಾ ಜೊತೆಗೆ ನಿಮ್ಮಪ್ಪ ಉಣಂಗಿಲ್ಲಪ್ಪ, ನೀವು ಬರ್ರಿ, ನೀವು ಜೊತೆ ಊಟ ಮಾಡಿದ್ರೆ ನಿಮ್ಮಪ್ಪ 2 ರೊಟ್ಟಿ ಊಟ ಮಾಡ್ತಂತ ಕೊಡ್ತಕ್ಕಂಥ ಆ ತಾಯಿ ಕೈಯಿಂದ ಸನ್ಮಾನ ಮಾಡಿಸ್ರಿ. ಶ್ರೀ ಮಹಾರಾಜ್ ಕಿ, ಸದ್ಗುರು ಮಾರುತೇಶ್ವರ ಮಹಾರಾಜ್ ಕಿ, ಸಚ್ಚಿದಾನಂದ ಸದ್ಗುರು ರಂಗಲಿಂಗೇಶ್ವರ ಮಹಾರಾಜ್ ಕಿ, ಡಾಕ್ಟರ್ ತ್ರಿಮಿತಿ ಶಿವಾಚಾರ್ಯ ಮಹಾರಾಜ್ ಕಿ ಜಯ. ಜನಮ ಪಾರ್ವತೀಶ್ವರ ಮಹಾದೇವ. ಶಿವಾಯ ಶಂಕರ ಶಿವ ಶುಭಮಸ್ತು ನಾಕಾಚರಿಷ್ಠನಂದ ಕರುಣಾತ್ಮಚಂದ್ರ ವಿಶ್ವ ಸರ್ವರೋಗರಕ್ಷಕಂ ಸರ್ವತ ಪಾಪನಾಶಂ ಸರ್ವಿತ್ತ ಸರ್ವೇಂದ್ರತೆ ಸರ್ವತೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರೈಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ. ಹಾಗೇನೂ ಕೂಡ ತಾವೆಲ್ಲರೂ ಸೇವೆ ಸಲ್ಲಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ಸದ್ಗುರುನಾಥ ಈಶ್ವರ ಆರೋಗ್ಯ ಕೊಟ್ಟು ಕಾಪಾಡಲಂತ ಮತ್ತೊಂದು ಸಲ ಬೇಡ್ಕೊಳ್ತಾ ಇದ್ದೀವಿ. ಜಗನ್ಮಾತೆ ನಿಮ್ಮೆಲ್ಲರೂ ಆಶೀರ್ವಾದ ಇದಕ್ಕೆ ಕೊಡ್ರಿ, ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬಿಡ್ಕೊಂತೀನಿ. ಜಯ ಗುರುದೇವ ತಾಯಿ ಮಾತೆ. ನಮಃ ಶಿವಾಯ. ಸಂತೋಷ. ಹಾಂ, ಪ್ರಸಾದ ವ್ಯವಸ್ಥೆ ಅಲ್ಲೇ ಮಾಡಿ. ಸದ್ಗುರು ಮಾರುತೇಶ್ವರ ಮಹಾರಾಜ್ ಭಾಷಣ ನಾ ಪುಷ್ಪ ಹಾಕ್ತೀನಲ್ಲ ಅವ್ರೆ ನೀನು ಅವ್ರು 30 ಸರ್ ಬರೀ ಹಾಕ್ಬಿಡ್ರಿ. ನನ್ನ ಕೈ ಕೊಡ್ರಂಗೆ ಫಾಸ್ಟ್ ಹಾಕಿ. ಏ ಬರ, ಏ ತಮ್ಮ ಕರಿಲಾಗಿತ್ತಿಲ್ಲ ಎಲ್ಲರಿಗೂ ಇದು ಬರೀಲಿ. ಇನ್ನೊಂದು ಕೊಡು. ಮಾತಪ್ಪ ಯಾಕ ಮಲ್ಲಮ್ಮ ತಾಯಿ ಮಹಾರಾಜ್ ಕಿ ಜಯ. ಜನ್ಮ ಪಾರ್ವತೀಶ್ವರ ನಮ ಪಾರ್ವತೀಶ್ವರ ಮಹಾದೇವ.